ಬೆಂಗಳೂರಿನ ಸಿಟಿ ರೌಂಡ್ಸ್ ವಿಚಾರಕ್ಕೆ ಸಿಎಂ ರಿಯಾಕ್ಷನ್ ಕೊಟ್ಟಿದ್ದಾರೆ. ಟ್ರಾಫಿಕ್ಗೆ ಸಮಸ್ಯೆ ಇದೆ, ಆ ಒಂದು ಸಮಸ್ಯೆಯನ್ನ ಮುಕ್ತಿ ಹಾಡಲು ಒತ್ತುವರಿ ತೆರವು. ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಹಾಡಲು ಒತ್ತುವರಿ ತೆರವು ಅಂತ ರಿಯಾಕ್ಟ್ ಮಾಡಿದ್ದಾರೆ. 60,000 ಜನರಲ್ಲಿ 30,000 ಜನರ ನೋಂದಣಿ. ನಾವು ನಿಗದಿ ಮಾಡಿದ ರಸ್ತೆಯಲ್ಲಿ ಅಂಗಡಿ ಇಟ್ಕೊಳ್ಳಲಿ. ನಾವು ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಮಾಡ್ತಾ ಇಲ್ಲ. ಮುಖ್ಯ ರಸ್ತೆಯಲ್ಲಿ ಅಂಗಡಿಗಳಿಗೆ ಅವಕಾಶ ಇಲ್ಲ. ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಕೃಷ್ಣ ಬೈರೇಗೌಡರು ಕಾರ್ಯರೂಪ ಮಾಡಿದ್ದಾರೆ. ಇಂದು ಪೊಲೀಸರು ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡ್ತೇವೆ. ನಾವು ನಿಗದಿ ಮಾಡಿದ ಜಾಗದಲ್ಲಿ ವ್ಯಾಪಾರ ಮಾಡಲಿ, ನಮ್ಮ ಅಭ್ಯಂತರ ಏನೂ ಇಲ್ಲ ಅಂತ ಬೆಳಗಾವಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಹಾಡಲು ಈ ಒಂದು ಒತ್ತುವರಿ ತೆರವನ್ನ ಮಾಡಲಾಗಿದೆ ಅಂತ ಬೆಳಗಾವಿಯಲ್ಲಿ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಬೆಂಗಳೂರಿನಲ್ಲಿ ನಾನು ಬೆಂಗಳೂರು ಮಿನಿಸ್ಟರ್ ಆಗಿದ್ದಾಗ ಎಲ್ಲ ಶಾಸಕರನ್ನೆಲ್ಲ ಕರೆಸಿದೆ. ಬಿಜೆಪಿ, ಜನತಾದಳ, ಕಾಂಗ್ರೆಸ್ ಪಾರ್ಟಿ ಎಲ್ಲ ಶಾಸಕರನ್ನೆಲ್ಲ ಕರೆಸಿದ್ದೆ. ಕರೆಸಿ ಬೀದಿ ವ್ಯಾಪಾರಿಗಳ ಬಗ್ಗೆ ಚರ್ಚೆ ಮಾಡಿದ್ದು. ಎಲ್ಲರ ಅಭಿಪ್ರಾಯ ಒಗ್ಗಟ್ಟಿನಿಂದ ಬೀದಿ ವ್ಯಾಪಾರಿಗಳನ್ನೆಲ್ಲ ಎಲ್ಲೆಲ್ಲಿ ಟ್ರಾಫಿಕ್ಗೆ ತೊಂದರೆ ಆಗ್ತಾ ಇದೆ ಅವ್ರನ್ನೆಲ್ಲ ತೆರವುಗೊಳಿಸಬೇಕು ಅನ್ನೋದು ಎಲ್ಲ ಒಟ್ಟ ಅಭಿಪ್ರಾಯ ಆಗಿತ್ತು. 3 ಪಕ್ಷದವ್ರದ್ದು ಅಭಿಪ್ರಾಯ ಆಗಿತ್ತು. ಆ ಪ್ರಕಾರ ಕೆಲಸ ನಡೀತಾ ಇದೆ. ಆದರೆ ಅವರಿಗೆ ಸೈಡಲ್ಲಿ ಹಾಕೊಳ್ಳಿ ಅಂತ ಹೇಳಿದ್ವಿ. ಆಮೇಲೆ ಸುಮಾರು 60,000 ಜನ ನಾವೊಂದು ಸರ್ವೆ ಮಾಡಿಸಿದ್ದೆ. ಅವ್ರಿಗೆಲ್ಲ ಗುರುತಿನ ಚೀಟಿ ಕೊಡಬೇಕು ಅಂತೇಳಿ ಕೆಲವರೆಲ್ಲ ಸರ್ವೆ ಮಾಡಿಸಿಟ್ಟಿದ್ದೇವೆ. ಒಂದು 30,000 ಜನ ತಳ್ಳೋ ಗಾಡಿಗೆ ವಿವಿಧ ರೀತಿ ವಾಹನಕ್ಕೆಲ್ಲ ಅರ್ಜಿ ಹಾಕೊಂಡಿದ್ದಾರೆ. ಅದು ಕೂಡ ಈಗ ಟೆಂಡರ್ ಕರೆದು ಅವ್ರಿಗೆಲ್ಲ ನಾವು ತ್ರಿಚಕ್ರ ವಾಹನಗಳನ್ನ ಕೊಡ್ಲಿಕ್ಕೆ ಆಲ್ರೆಡಿ ಎಲ್ಲ ವಾಹನಗಳನ್ನೆಲ್ಲ ತರಿಸೋದು ನೋಡಿದ್ದೇನೆ. ಸೊ ಅದು ಕೃಷ್ಣ ಬೈರೇಗೌಡರು ಮಾಡ್ತಾರೆ, ಹೇಳಿದ್ದೀನಿ ನಾನು. ಆದಷ್ಟು ಜಲ್ದಿ ಅವ್ರಿಗೆಲ್ಲ ವಾಹನ ಕೊಡಿತಾರೆ. ನಾವೇನು ನಿಗದಿ ಮಾಡ್ತೀವಿ ರೋಡ್ಗಳು ಅಲ್ಲಿ ಅವ್ರು ಇಟ್ಕೊಳ್ಳಿ. ಅವ್ರಿಗೇನು ನಾವೇನು ಯಾರಿಗೂ ಹೊಟ್ಟೆ ತೊಂದರೆ ಮಾಡಬೇಕು ಅಂತಿಲ್ಲ. ಬೀದಿ ವ್ಯಾಪಾರಿಗಳು ಇರಬೇಕು. ಆದರೆ ಹಂಗಂತ ಮೇನ್ ರೋಡಲ್ಲಿ ಹಾಕೊಂಡು ಕವರ್ ಹಾಕೊಂಡು ಮಾಡೋಕ್ಕೆಲ್ಲ ಆಗಲ್ಲ. ಯಾಕೆಂದೆಲ್ಲ ಸುಪ್ರೀಂ ಕೋರ್ಟಲ್ಲಿ ಕ್ಲಿಯರ್ ಆಗಿ ನಮಗೆ ಡೈರೆಕ್ಷನ್ಸ್ ಇದೆ. ಸೊ ಕೋರ್ಟ್ ಪಾಲನೆನೂ ಮಾಡಬೇಕು, ಜನರ ಅಭಿಪ್ರಾಯನೂ ಕೇಳಬೇಕು. ಸೊ ಅದಕ್ಕೆ ನಾವು ಈ ತೀರ್ಮಾನ ಮಾಡ್ತಾ ಇದ್ವಿ. ಮುಂದಕ್ಕೆಲ್ಲ ಸ್ವಲ್ಪ ಕೆಲವ್ರಿಗೆ ಕಠಿಣವಾದಂಥ ತೀರ್ಮಾನ